ನೋಡಿ, ಅಖಿಲೇಶ್ ಯಾದವ್ ಅವರಿಗೆ ಈ ರಿಸಲ್ಟ್ ನೋಡಿ ಈಗಾಗಲೇ ಭಯ ಆಗಿದೆ. ಯಾಕೆಂದ್ರೆ ಕಳೆದ 2 ತಿಂಗಳಿಂದ ಅವರು ಬಿಹಾರದ ಚುನಾವಣೆಯಲ್ಲಿ ಯಾದವರ ಮತಗಳನ್ನ RJD ಕೊಡಿಸುವಂತದ್ರಲ್ಲಿ ನಿರತರಾಗಿದ್ರು. ಅವ್ರಿಗೀಗ ಗೊತ್ತಾಯ್ತು ಬಿಜೆಪಿ ಮಾಡುವಂತಹ ಒಂದು ಚುನಾವಣಾ ಯೋಜನೆ ಹೇಗಿರುತ್ತೆ ಅಂದ್ರೆ ಸರ್ವರನ್ನೂ ಒಳಗೊಂಡಿರುವಂತಹ ಯೋಜನೆ ಇದು. ಯಾವುದೋ ಒಂದು ವರ್ಗಕ್ಕೆ ನಾವು ಟಾರ್ಗೆಟ್ ಮಾಡೋದಿಲ್ಲ. ಹಾಗಾಗಿ ಇದರಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ನಮ್ಗೆ ವೋಟ್ ಹಾಕಿದ್ದಾರೆ, ಮುಸಲ್ಮಾನರು ಮತ ಹಾಕಿದ್ದಾರೆ. ವೆರಿ ಇಂಪಾರ್ಟೆಂಟ್. ಒಂದು ನಿಮಿಷ ಸರ್. ಅಮಿತ್ ಶಾ ಬಾಕ್ಸರ್ ನಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಗೆ ಫಲಿತಾಂಶ ಈಗಲೇ ಹೇಳಬೇಕಾ ನಾನು ಏನಾಗುತ್ತೆ 14ನೇ ತಾರೀಕು ಅಂತ? ಸೊ ಅದನ್ನ ಅವರು ಬಹಳ ಸೂಚ್ಯವಾಗಿ ಹೇಳಿದ್ರು, ಮಾರ್ಮಿಕವಾಗಿ ಹೇಳಿದ್ರು. ಅಕ್ಟೋಬರ್ 24ರಂದೇ ಅಮಿತ್ ಶಾ ಭಾಷಣ ಮಾಡಿದ್ರು, ಭವಿಷ್ಯ ನುಡಿದಿದ್ರು. ಏನಾಗುತ್ತೆ ನವೆಂಬರ್ 14ನೇ ತಾರೀಕು ನಾನು ಈಗಲೇ ಹೇಳ ನಿಮ್ಗೆ ಅಂತ ಬಿಹಾರದ ಬಕ್ಸರ್ ನಲ್ಲಿ. ಬನ್ನಿ ಹಾಗಾದ್ರೆ ಅಮಿತ್ ಶಾ ಅವತ್ತು ಏನ್ ಹೇಳಿದ್ರು, ಏನ್ ಭವಿಷ್ಯ ನುಡಿದಿದ್ರು ನೋಡೋಣ. 14 तारीख को चुनाव का क्या परिणाम आएगा आपको जानना है? जोर से बोलो, जानना है क्या? बता दूं मैं? देखो 14 तारीख को 8 बजे जनगणना होगी, 8 तारीख को मतगणना होगी, 9 बजे बैलेट बॉक्स खुलेंगे और 1 बजते लालू राहुल का सुपड़ा साफ होगा। 14 तारीख को चुनाव का क्या परिणाम आएगा आपको जानना है? जोर से बोलो, जानना है क्या? बता दूं मैं? देखो 14 तारीख को 8 बजे जनगणना होगी, 8 तारीख को मतगणना होगी, 9 बजे बैलेट बॉक्स खुलेंगे और 1 बजते लालू राहुल का सुपड़ा साफ होगा. ಸುಮಾರಿಗೆ ಗೊತ್ತಾಗುತ್ತೆ ನಿಮಗೆ ಯಾರ್ಯಾರು ಧೂಳಿಪಟ ಆಗಿರ್ತಾರೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೇಡಮ್ ಏನಂತೀರಿ ಇದ್ರ ಬಗ್ಗೆ? ಇಂಥದ್ದೇ ಒಂದು ಭಾಷಣ ಕರ್ನಾಟಕದಲ್ಲೂ ಮಾಡಿದ್ರು ಚುನಾವಣೆಗೆ ಮುಂಚೆ. ದಯವಿಟ್ಟು ಅದನ್ನು ತಾವು ಹಾಕಿದ್ರೆ ಕರ್ನಾಟಕದಲ್ಲೂ ಸಫಾಯಿ ಕ್ಯೋ ನಹಿ ಹುವಾ ಅಂತ ಅಮಿತ್ ಶಾಜಿಗೆ ನಾವು ಕೇಳಬಹುದು. ಕರ್ನಾಟಕ ಮೇ ಕ್ಯೋ ಸಚ್ ನಹಿ ನಿಕ್ಲಾ, ಉದರ್ ಕ್ಯೋ ಹೋ ರಹಾ ಹೈ. ಮುಖ್ಯ ದೇಶದ ಗೃಹ ಮಂತ್ರಿಗಳು ಅವರಿದ್ದೀರಿ. ಇದೇ ಈಗ ಬಯಲಿಗೆ ಬರ್ಬೇಕಾಗಿರ್ತಕ್ಕಂಥದ್ದು. ಮುಂದಿನ ಮಕ್ಕಳು ರಿಸರ್ಚ್ ಮಾಡ್ತಾರೆ ಪ್ರತಿಯೊಂದು ಕೂಡ. ಹಿಂದೆ ಇಷ್ಟೇ ಸಂಘಟನೆಯನ್ನ ಹೊಂದಿದ್ದಂತಹ, ಇಷ್ಟೇ ಬದ್ಧತೆಯನ್ನ ಹೊಂದಿದ್ದಂತಹ ಬಿಜೆಪಿಗೆ 2 ಸೀಟು 3 ಸೀಟು ಬರ್ತಾ ಇತ್ತು. ಅವತ್ತ್ಯಾಕೆ ರಿಸಲ್ಟ್ ನಿಕಲಾ? ಇದು ಡೆಮಾಕ್ರಸಿಯಲ್ಲಿ ಹಿಂಗಾಗಲ್ಲ ರಂಗನಾಥ್. ಸತ್ಯಾಂಶ ಹೊರಗೆ ಬರುತ್ತೆ. ಏನಿದೆ ಮೇಡಮ್ ನಿಮ್ಮ ಮನಸ್ಸಲ್ಲಿ? ಏನಿದೆ ಮೇಡಮ್ ಮನಸ್ಸಲ್ಲಿ ಏನೂ ಇಲ್ಲ.